ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಆರ್ಎಸ್ ಪಕ್ಷದ ಆಕ್ರೋಶ ಮನವಿ ಸಲ್ಲಿಕೆ. ಬೆಳಗಾವಿ ಜಿಲ್ಲೆಯ ರೈತರಿಗೆ ಮಾರಾಟವಾಗುತ್ತಿರುವ ರಸಗೊಬ್ಬರಗಳ ಮೇಲೆ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಹಲವು ಬಾರಿ ದೂರು ನೀಡಿದರೂ ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಲಮಾನಿ ಆರೋಪಿಸಿದ್ದಾರೆ. ಜಿಲ್ಲೆಯಲ್ಲಿ ವಿವಿಧ ಗೊಬ್ಬರ ಅಂಗಡಿಗಳಲ್ಲಿ ರೈತರಿಂದ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದೆ. ಜೊತೆಗೆ ಕೆಲವೆಡೆ ತೂಕದಲ್ಲಿಯೂ ವ್ಯತ್ಯಾಸ ಮಾಡಲಾಗುತ್ತಿದೆ ಎಂಬ ದೂರುಗಳು ವ್ಯಾಪಕವಾಗಿವೆ. ಆದರೆ ಈ ಅಕ್ರಮಗಳ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಲಮಾನಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯರು ರಾಯಬಾಗ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ರೈತರು ಈಗಾಗಲೇ ಬೆಲೆ ಏರಿಕೆ ಮತ್ತು ಕೃಷಿ ವೆಚ್ಚಗಳಿಂದ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗೊಬ್ಬರ ಮಾರಾಟಗಾರರು ಹೆಚ್ಚುವರಿ ದರ ವಸೂಲಿ ಮಾಡುತ್ತಿರುವುದು ಖಂಡನೀಯ. ಇದನ್ನು ತಡೆಯಬೇಕಾದ ಅಧಿಕಾರಿಗಳು ಮೌನ ವಹಿಸಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಕೆಆರ್ಎಸ್ ಮುಖಂಡರು ಆರೋಪಿಸಿದರು. ಸರ್, ನಾವು ಕೆಆರ್ಎಸ್ ಪಕ್ಷದಿಂದ ಬಂದ ಕಾರಣ ಏನಪ್ಪಾ ಅಂತಂದ್ರ ರಾಜ್ಯಾದ್ಯಂತ ನಾವು ಏನು ಅಭಿಯಾನ ಹಮ್ಮಿಕೊಂಡಿದ್ದೇವೆ ಅಂತಂದ್ರ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ತಡೆಗಟ್ಟಬೇಕು. ಹಾಗಾಗಿ ಏನು ಮಾಡ್ತಾ ಇದಾರ, ಈಗ ರೈತರಿಗೆ ಸಮಸ್ಯೆ ಏನಾಗ್ತದ ಅಂತಂದ್ರೆ ಯೂರಿಯಾ ಗೊಬ್ಬರ ಆಗ್ರಿ ಬೇರೆ ಯಾವುದೇ ಒಂದು ರೈತರಿಗೆ ಬೇಕಾದಂಥ ಒಂದು ವಸ್ತು ಆಗಲಿ ಇದನ್ನು ಖರೀದಿ ಮಾಡಬೇಕಾದ್ರೆ ಅಂಗಡಿಕಾರರಿಗೆ MRP ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಕೊಟ್ಟು ಖರೀದಿಸುವುದಂಥದ್ದು ಸರ್ಕಾರದ ನಿಯಮದ ಉಲ್ಲಂಘನೆ. ಇದನ್ನು ನಾವು ಹತ್ತಾರು ಬಾರಿ ಆದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ನಮ್ಮ ಕಚೇರಿಗೆ ಸಾವಿರಾರು ಕರೆ ಬರ್ತಾ ಇದ್ದಾವೆ. ಹಿಂಗೆ ರೈತರಿಗೆ ಕಷ್ಟ ಐತ್ರಿ, ಇದನ್ನು ಯಾವ ಥರ ಮಾಡಿಕೇಸಿ ನೀವು ಇದಕ್ಕೆ ನಮ್ಗೆ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಸಿ ರೈತರು ಕರೆ ಮಾಡ್ತಕ್ಕಂಥ ಸಮಯದಲ್ಲಿ ನಾವೇನು ಮಾಡಿದ್ದೀವಿ, ಇವಾಗ ರಾಜ್ಯಾದ್ಯಂತ ನಮ್ಮ ಕೆಆರ್ಎಸ್ ಪಕ್ಷದವ್ರು ಪ್ರತಿ ಕೃಷಿ ಇಲಾಖೆ ಕಚೇರಿಗಳಿಗೆ ಹೋಗಿ ನಾವು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಮನವಿ ಕೊಟ್ಟಿಕೆಸಿಂದ ಮನವಿ ಪತ್ರ ಕೊಟ್ಟು ಅದರ ಜೊತೆಗೆ ಸರ್ಕಾರದ ಏನು ಸುತ್ತೋಲೆ ಐತಲ್ಲ ಅದನ್ನು ಹಚ್ಚಿಕೊಡ್ತಾ ಇದ್ದೀವಿ. ಆ ಸುತ್ತೋಲೆಯಲ್ಲಿ ಉಲ್ಲೇಖ ಅದ ರೀ, ಈ ಥರ ಸರ್ಕಾರದ ನಿಯಮವನ್ನು ಯಾರು ಉಲ್ಲಂಘನೆ ಮಾಡ್ತಾರಲ್ಲ ಆ ಒಂದು ಲೈಸೆನ್ಸನ್ನು ರದ್ದು ಮಾಡ್ಬೇಕಂತ ಕೇಸಿಂದ ಸರ್ಕಾರದ ನಿಯಮ ಐತೆ. ಹಾಗಾಗಿ ಅಧಿಕಾರಿಗಳು ಯಾಕೆ ವಿನಾಮೇಶ ಎಣ್ತಾ ಇದ್ದಾರೆ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಗೊತ್ತಿಲ್ಲ. ಹಾಗಾಗಿ ನೋಡ್ರಿ, ಇಲ್ಲಿ ಯಾವ್ದಾರ ಒಂದು ಇದು ಗೊಬ್ಬರ ಖರೀದಿ ಮಾಡಕ್ ಹೋದ್ರೆ ಅದ್ರ ಜೊತೆ ಇದನ್ನ ಲಿಂಕ್ ತಗೊಳ್ಳೇಬೇಕು ಅಂತಂದಾರೆ. ಹಾಗಾಗಿ ಕೆಲವೊಂದು ಬಡ ರೈತರು ಇರ್ತಾರೆ, ಅವ್ರಿಗೆ ಬೇಕಾದಂತ 1-2 ಚೀಲ, ಆ 2 ಚೀಲಕ್ಕೆ ಅವರು ಜಾಸ್ತಿ ಬೆಲೆದ ಇದನ್ನ ಲಿಂಕ್ ಖರೀದಿನೇ ಮಾಡ್ಬೇಕಾಗತ್ತ ಅಂದ್ಕೇಸಿಂದ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳದ ಲಿಂಕ್ ಅದಾವ್ರಿ. ಹಾಗಾಗಿ ಜನಸಾಮಾನ್ಯರಿಗೆ ಮತ್ತೆ ರೈತರಿಗೆ ಹೊರೆ ಆಗ್ತಕ್ಕಂಥದ್ದಂದ್ರೆ ಲಿಂಕ್ ರೀ. ಆ ಲಿಂಕನ್ನು ನಾವು ವಿರೋಧ ಮಾಡಿ ಯಾವುದೇ ಥರ ರೈತರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀವಿ ಮತ್ತು ಅಧಿಕಾರಿಗಳಿಗೂ ನಾವು ಕೆಆರ್ಎಸ್ ಪಕ್ಷದಿಂದ ಎಚ್ಚರಿಕೆ ಕೊಡ್ತೀವಿ. ಇದನ್ನು ನೀವು ಮುಂದಿನ ದಿನಮಾನದಲ್ಲಿ ಇದನ್ನು ಸರಿ ಮಾಡಲಿಲ್ಲಪ್ಪ ಅಂತಂದ್ರೆ ಪ್ರತಿಯೊಂದು ಕಚೇರಿಗೂ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮ್ಮ ಕೆಆರ್ಎಸ್ ಪಕ್ಷದ ಕಾಗವಾಡ, ಅತನಿ, ರಾಯಬಾಗ, ಚಿಕ್ಕೋಡಿ ಈಗ ಈ ಪಕ್ಷದ ಕಾರ್ಯಕರ್ತರೆಲ್ಲ ಬಂದ ಕೇಸಿಂದ ಅಧಿಕಾರಿಗಳನ್ನ ಕೇಳೋ ಕೆಲಸ ಮಾಡಿದ್ದೀವಿ.